ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ 8 ಮಾರ್ಚ್ 2014ನಲ್ಲಿ ಮಿಸ್ಟೀರಿಯಸ್ ಆಗಿ ಡಿಸಪಿಯರ್ ಆಗಿರೋ ಮಲೇಷಿಯನ್ ಏರ್ಲೈನ್ಸ್ MH370 ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನೋಡೋಣ. ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ. MH370 ಏರ್ಲೈನ್ಸ್ ನೈಟ್ 12:40 AM ಕೌಲಾಲಂಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಲೇಷಿಯಾದಿಂದ ಟೇಕ್ ಆಫ್ ಆಗುತ್ತೆ. ಇದರಲ್ಲಿ 227 ಪ್ಯಾಸೆಂಜರ್ಸ್ ಇರ್ತಾರೆ, 2 ಪೈಲಟ್ಸ್ ಆ್ಯಂಡ್ 10 ಕ್ಯಾಬಿನ್ ಕ್ರೂ ಮೆಂಬರ್ಸ್ ಇರ್ತಾರೆ. ಟೋಟಲಿ 239 ಮೆಂಬರ್ಸ್ ಇರ್ತಾರೆ. ಡೆಸ್ಟಿನೇಷನ್ ಬಂದು ಬೀಜಿಂಗ್, ಚೈನಾ ಆಗಿರುತ್ತೆ. ನಾರ್ಮಲಿ ಮಲೇಷ್ಯಾ ಟು ಬೀಜಿಂಗ್ ಫ್ಲೈಟಲ್ಲಿ ಹೋಗೋದಕ್ಕೆ 6 ಅವರ್ಸ್ ಬೇಕಾಗುತ್ತೆ. ಟೇಕ್ ಆಫ್ ಆಗಿ 27 ಮಿನಿಟ್ಸ್ ಆದಮೇಲೆ ಅಂದರೆ 1:07 AM ಈ ಫ್ಲೈಟ್ 35,000 ಫೀಟ್ ಎಬೋವ್ ಸಿ ಲೆವೆಲ್ ರೀಚ್ ಆಗುತ್ತೆ. ಈ ಟೈಮಲ್ಲಿ ಮಲೇಷ್ಯಾ ಏರ್ ಟ್ರಾಫಿಕ್ ಕಂಟ್ರೋಲ್ ರೂಮ್ಗೆ ಈ ಫ್ಲೈಟಿಂದ ಒಂದು ಮೆಸೇಜ್ ಬರುತ್ತೆ, ಆಲ್ ರೈಟ್, ಗುಡ್ ನೈಟ್ ಅಂತ. ಆ್ಯಂಡ್ ಇದೇ ಲಾಸ್ಟ್ ಮೆಸೇಜ್ ಆಗಿರುತ್ತೆ. 1:19 AM ವರೆಗೂ ಮಲೇಷ್ಯಾ ಆ್ಯಂಡ್ ವಿಯೆಟ್ನಾಂ ರಡಾರ್ ಸಿಗ್ನಲ್ ಕಂಟ್ರೋಲ್ ಇದ್ದ MH370 ಫ್ಲೈಟ್ ಸಡನ್ ಆಗಿ ಡಿಸಪಿಯರ್ ಆಗುತ್ತೆ. ಇದಾದ್ಮೇಲೆ ಫ್ಲೈಟ್ ಏನಾಯ್ತು, ಎಲ್ಲೋಯ್ತು ಯಾರಿಗೂ ಗೊತ್ತಾಗೋದಿಲ್ಲ. ಈ ವಿಷಯನ ಮಲೇಷ್ಯಾ ಏರ್ಲೈನ್ಸ್ ಅಫಿಷಿಯಲಿ ಅನೌನ್ಸ್ ಮಾಡ್ತಾರೆ. 9th ಮಾರ್ಚ್ 2014ನಲ್ಲಿ ಸೌತ್ ಚೈನಾ ಓಷನಲ್ಲಿ ಮಲ್ಟಿ ನ್ಯಾಷನಲ್ ಸರ್ಚ್ ಆಪರೇಷನ್ ಮಾಡ್ತಾರೆ. ಬಟ್ ಕ್ರ್ಯಾಶ್ ಆಗಿರೋ ಯಾವುದೇ ಕ್ಲೂ ಸಿಗೋದಿಲ್ಲ. MH370 ಫ್ಲೈಟಲ್ಲಿ ಪ್ಯಾಸೆಂಜರ್ಸ್ ಏನು ಕ್ಯಾರಿ ಮಾಡಿದ್ರು ಅಂತ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಫ್ಲೈಟಲ್ಲಿ 227 kg ಲಿಥಿಯಂ ಅಯಾನ್ ಬ್ಯಾಟ್ರಿ ಇತ್ತು ಅನ್ನೋದು ಫೈಲಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಲಿಥಿಯಂ ಅಯಾನ್ ಬ್ಯಾಟ್ರಿಯಿಂದ ಫೈರ್ ಕ್ಯಾಚ್ ಆಗಿರ್ಬೋದು ಅಂತ ಡೌಟ್ ಸ್ಟಾರ್ಟ್ ಆಗುತ್ತೆ. 11th ಮಾರ್ಚ್ 2014ನಲ್ಲಿ ಮಲೇಷಿಯನ್ ಏರ್ಫೋರ್ಸ್ ಮಿಲಿಟರಿ ರಡಾರಲ್ಲಿ ಫ್ಲೈಟ್ MH370 ಮಿಸ್ಸಿಂಗ್ ಕೇಸ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಡೇಟಾ ಸಿಗುತ್ತೆ. ಈ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಬೀಜಿಂಗ್ ಹೋಗಬೇಕಾಗಿರೋ ಈ ಫ್ಲೈಟ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ತಗೊಂಡು ವಿಯಾ ಅಂಡಮಾನ್, ಥೈಲ್ಯಾಂಡ್ ಹತ್ರ ಹೋಗ್ತಿರೋದು ರಡಾರಲ್ಲಿ ರೆಕಾರ್ಡ್ ಆಗಿರುತ್ತೆ. ಬಟ್ ಇದಾದ್ಮೇಲೆ ಅಗೇನ್ MH370 ಫ್ಲೈಟ್ ಡಿಸಪಿಯರ್ ಆಗುತ್ತೆ. ಬೇ ಆಫ್ ಬೆಂಗಾಲಿಂದ ಇಂಡಿಯನ್ ಓಷನ್ವರೆಗೂ 1 ವೀಕ್ ಸರ್ಚ್ ಆಪರೇಷನ್ ಮಾಡ್ತಾರೆ. ಬಟ್ ಯಾವುದೇ ಕ್ಲೂ ಸಿಗೋದಿಲ್ಲ. ಫ್ಲೈಟಲ್ಲಿ ಟ್ರಾನ್ಸ್ಪಾಂಡರ್ ಆಫ್ ಆದರೆ ರೆಡಾರ್ಗೆ ಸಿಗ್ನಲ್ ಸಿಗೋದಿಲ್ಲ ಆ್ಯಂಡ್ ಈ ಟ್ರಾನ್ಸ್ಪಾಂಡರ್ ಆಟೋಮೆಟಿಕ್ ಆಗಿ ಆಫ್ ಆಗೋದಿಲ್ಲ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಸೊ ಫ್ಲೈಟ್ ಹೈಜಾಕ್ ಆಗಿರಬೇಕು ಅಂತ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಡೌಟ್ ಸ್ಟಾರ್ಟ್ ಆಗುತ್ತೆ. MH370 ಫ್ಲೈಟಲ್ಲಿ ಹೋಗಿರೋ ಎಲ್ಲ ಪ್ಯಾಸೆಂಜರ್ಸ್ ಡೇಟಾನ ರಿವೆರಿಫೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ಇಬ್ರು ಫೇಕ್ ಪಾಸ್ಪೋರ್ಟ್ ಸಬ್ಮಿಟ್ ಮಾಡಿರೋ ವಿಷಯ ರಿವೀಲ್ ಆಗುತ್ತೆ. ಅವರು ಇರಾನ್ ಕಂಟ್ರಿ ಅವರು ಅಂತ ಮೆನ್ಷನ್ ಆಗಿರುತ್ತೆ. ಸೊ ಇಬ್ಬರೇ ಟ್ರಾನ್ಸ್ಪಾಂಡರ್ನ ಆಫ್ ಮಾಡಿ ಕಮ್ಯುನಿಕೇಶನ್ ಸಿಸ್ಟಮ್ನ ಬಂದ್ ಮಾಡಿ ಹೈಜಾಕ್ ಮಾಡಿರ್ಬೋದು ಅಂತ ಡೌಟ್ ಸ್ಟಾರ್ಟ್ ಆಗುತ್ತೆ. ಇದಾಗಿ 17 ಡೇಸ್ ಆದಮೇಲೆ ಇನ್ನೊಂದು ಕ್ಲೂ ಸಿಗುತ್ತೆ. ಅದೇನಪ್ಪ ಅಂದರೆ, MH370 ಟ್ರಾನ್ಸ್ಪಾಂಡರ್ ಆಫ್ ಆಗಿದ್ರು ಈ ಫ್ಲೈಟಿಂದ ಸಿಗ್ನಲ್ ಬರ್ತಾ ಇತ್ತು. ಆ್ಯಂಡ್ ರಡಾರ್ ಕಮ್ಯುನಿಕೇಶನ್ ಇಂದ ಡಿಸಪಿಯರ್ ಆದಮೇಲೂ 5 ಅವರ್ಸ್ ಈ ಫ್ಲೈಟ್ ಟ್ರಾವೆಲ್ ಮಾಡಿದೆ ಅಂತ ಸ್ಯಾಟಲೈಟಿಂದ ಇನ್ಫಾರ್ಮೇಷನ್ ಸಿಗುತ್ತೆ. ಅಕಾರ್ಡಿಂಗ್ ಟು ಸ್ಯಾಟಲೈಟ್ ಇನ್ಫಾರ್ಮೇಷನ್, ಎಕ್ಸ್ಪರ್ಟ್ ಹೇಳೋದೇನಪ್ಪ ಅಂದರೆ, ಫ್ಲೈಟ್ MH370 ಇಂಡಿಯನ್ ಓಷನ್ ಹತ್ರ ಲಾಸ್ಟ್ ಲೊಕೇಶನ್ ತೋರಿಸ್ತಿದೆ ಅಂತ. ಇಂಡಿಯನ್ ಓಷನಲ್ಲಿ ಸಿಕ್ಕಿರೋ ಫ್ಲೈಟ್ ಪಾರ್ಟ್ಸ್ನ ಚೆಕ್ ಮಾಡಿದಾಗ ಫ್ಲೈಟ್ MH370 ಇರ್ಬೋದು ಅಂತ ಹೇಳಿದ್ರು. ಬಟ್ ಪ್ರೂವ್ ಆಗಲಿಲ್ಲ. ಫೈನಲಿ January 2017ನಲ್ಲಿ ಈ ಕೇಸ್ನ ಕ್ಲೋಸ್ ಮಾಡ್ತಾರೆ. ಆ್ಯಂಡ್ ಇವತ್ತಿನವರೆಗೂ MH370 ಫ್ಲೈಟ್ ಮಿಸ್ಸಿಂಗ್ ಕೇಸ್ ಮಿಸ್ಟೀರಿಯಸ್ ಆಗಿ ಉಳಿದಿದೆ. ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.